सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಇದು ವಿಡಿಯೋ ಸ್ವಲ್ಪ ನಾನಾ ಕಾರಣಗಳಿಂದ ಸಮಥಿಂಗ್ ಏನು ನಾರ್ಮಲಾಗಿ ಅದು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಮಾಡಿರೋ ವಿಡಿಯೋರಿಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ 3 ಗ್ರೂಪ್ ಇಟ್ಟಿದ್ದೀನಿ. 3 ಗ್ರೂಪಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಬೇಕು ಅಂದರೆ 3 ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮಗೆ ಈ ವಾರ ಸಾಕಷ್ಟು ಒಳಿತಾಗುವಂಥ ಸಾಧ್ಯತೆ ಇದೆ. ಏಂಜಲಿಕ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ತಲೆ ಒಂಚೂರು ಕಂಟ್ರೋಲ್ ಮೀರಿ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಅಗತ್ಯನ ನಿಮ್ಮ ಥಾಟ್ ಪ್ರೊಸೆಸ್ ಕಡೆ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಏರುಪೇರುಗಳು ಆಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ಕೂಲು ಮತ್ತು ಕೋರ್ಟು ಕಚೇರಿ 3 ಜಾಗಗಳಲ್ಲಿ ಒಂದಷ್ಟು ಸಂಭ್ರಮಾಚರಣೆ ಜೊತೆಗೆ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ದುಡ್ಡನ್ನು ಸೇವ್ ಮಾಡಿ ಸರಿಯಾದ ರೀತಿಯಲ್ಲಿ ದುರುಪಯೋಗ ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಒಮ್ಮೆ ಯಾರಿಗೋ ತುಂಬ ವಾಮಿಟಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಗೊಂದಲ ಆಗಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಕ್ಲಾರಿಟಿಗೆ ಬಂದು ಎಲ್ಲವೂ ಕೂಡ ಸರಿಯಾಗಿ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರ ಮನೇಲಿ ಒಂದಷ್ಟು ದುಷ್ಟಶಕ್ತಿಗಳು ಕಾಣಿಸ್ತಾ ಇದೆ. ಆ ದುಷ್ಟಶಕ್ತಿಗಳು ನಾಶ ಆಗೋ ಹಾಗೆ ಅಥವಾ ದುಷ್ಟಶಕ್ತಿಗಳು ಇಲ್ಲ ಅನ್ನಿಸೋ ಹಾಗೆ ಈ ನವರಾತ್ರಿಯಲ್ಲಿ ಆ ತಾಯಿನ ಪ್ರಾರ್ಥನೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆ ತಾಯಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಈ ನವರಾತ್ರಿಯಲ್ಲಿ ನಿಮಗೆ ಇನ್ನು ಹೆಚ್ಚಿನ ಅನುಕೂಲನ ಆ ತಾಯಿ ಮಾಡಿಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನೆಗೆಟಿವಿಟಿ ಜೊತೆಗೆ ಒಂದಷ್ಟು ಸಮಥಿಂಗ್ ಏನೋ ನಿಮ್ಮ ತಲೆಯಲ್ಲಿ ಒಂದಷ್ಟು ಕ್ರಿಮಿಕೀಟಗಳು ಅಥವಾ ಈಗ ಮೆದುಳಿಗೆ ಬಂದಿರುವಂಥ ಸಮ್ ಕೈಂಡ್ ಆಫ್ ಇನ್ಫೆಕ್ಷನ್ ಅಥವಾ ಸಮಥಿಂಗ್ ಏನೋ ಒಂದಷ್ಟು ಸಮಸ್ಯೆಗಳೇನಿದೆ ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಮುಂದೆ ಆ ಥರದ ಸಮಸ್ಯೆಗಳು ಯಾರಿಗೂ ಬರೋದಿಲ್ಲ ಅನ್ನುವಂಥದ್ದು ಇದೆ. ನಿಮಗೆ ಮದುವೆ ವಿಚಾರದಲ್ಲಿ ಇನ್ನಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡು ಮುಂದುವರೆದಿದ್ದೆ ಆದರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ಜೊತೆಗೆ ರೂಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟು ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಮನೆಯಿಂದಲೇ ಏನೋ ಒಂದು ಶುರು ಮಾಡಬೇಕು ಬಿಸ್ನೆಸ್. ಮನೇಲಿ ವರ್ಕ್ ಫ್ರಮ್ ಹೋಮ್ ಥರ ಅಥವಾ ಹೋಮ್ ರಿಲೇಟೆಡ್ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರಬಹುದು. ಅದು ಕೂಡ ಆಗುತ್ತೆ, ನೀವು ಮಾಡಬಹುದು. ಈ ನವರಾತ್ರಿಲೇನೆ ಶುರು ಮಾಡಿದ್ರೆ ನಿಮಗೆ ಅದು ಚೆನ್ನಾಗಿ ಆಗಿ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ರಯೋಗಗಳು ನಿಮ್ಮ ಮೇಲೆ ಆಗಿದೆ. ಆ ಪ್ರಯೋಗಗಳನ್ನ ತಕ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಭಯ ಬೇಡ, ಧೈರ್ಯವಾಗಿ ಮುನ್ನುಗ್ಗಬಹುದು ಅನ್ನುವಂಥದ್ದು ಇದೆ. ಕೆಲವು ಕಡೆ ಸದ್ಯಕ್ಕೆ ಪ್ರಯಾಣ ಬೇಡ ಅಂತ ಹೇಳ್ತಿದ್ದಾರೆ. ನೀರಿರುವಂಥ ಸ್ಥಳಗಳಲ್ಲಿ ಸಾಕಷ್ಟು ತೊಂದರೆಗಳಾಗತ್ತೆ, ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಸಮುದ್ರ ತೀರದಲ್ಲಿ ಕಡಲ ಕೊರೆತ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿರುವಂಥ ಅಂದರೆ ಬೀಚ್ಗಳು ಏನಿದೆ ಅಲ್ಲಿ ಅದು ನೀರು ಸಮುದ್ರದ ನೀರು ಉಕ್ಕಿ ನೀರು ಊರೊಳಗೆ ಎಲ್ಲ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತಲಕಾಡು ಏನಿದೆ, ತಲಕಾಡು ಪೂರ್ತಿ ಮುಳುಗೋಗುತ್ತೆ. ನೀರಿನ ಪ್ರವಾಹ ಹೆಚ್ಚಾಗಿ ತಲಕಾಡು ಕಾಡು ಮರಳು ಆಯಿತು, ಮರಳಿನಿಂದ ಮುಚ್ಚೋಗ್ತಾ ಇತ್ತು. ಇನ್ಮೇಲೆ ನೀರಿನಿಂದ ಒಂದಷ್ಟು ದಿನ ತಲಕಾಡು ದೇವಸ್ಥಾನಗಳು ಮುಚ್ಚಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಶಿವನ ಸಮುದ್ರ ಇರ್ಬೋದು ಅಥವಾ ಮೇಕೆದಾಟು ಈ ಥರದ ನೀರಿನ ಜಾಗಗಳಲ್ಲಿ ಪ್ರವಾಸಿ ಕೇಂದ್ರ ಏನಿದೆ ಸ್ವಲ್ಪ ಹೆಚ್ಚಿನ ಅಗತ್ಯ ಎಚ್ಚರಿಕೆದು ಬೇಕು. ಸಾಧ್ಯ ಆದರೆ ಪ್ರವೇಶನ ನಿಷೇಧ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಹೆಚ್ಚಿನ ಒಂದು ಪ್ರವಾಹ ಕಾಣಿಸ್ಕೊಂಡು ಒಂದಷ್ಟು ತೊಂದರೆಗಳು ಅಚಾನಕ್ಕಾಗಿ ಆಗುವಂಥ ಸಾಧ್ಯತೆ ಇದೆ. ಸೊ ಕೆಲವು ಕಡೆ ಬೆಂಕಿಯ ಮಳೆ ಬರುವಂಥ ಸಾಧ್ಯತೆ ಇದೆ. ಬೆಂಕಿ ಮಳೆ ನಾವು ಈ ಜನ್ರೇಷನ್ನವರು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಎಲ್ಲನೂ ನೋಡಿಬಿಟ್ಟಿದ್ದೀವಿ. ಸುಮಾರು 2-3 ವರ್ಷದ ಒಂದು
ಅವಧಿಯಲ್ಲಿ ಇದು ಆಗುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಒಟ್ಟಿಗೆ ಒಂದು 5, 6, 7, 8 ಕಡೆಗಳಲ್ಲಿ ಈ ಬೆಂಕಿ ಮಳೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರ ಅಡಿಕೆ ತೋಟಗಳು ಮಳೆಯ ಕಾರಣ ಅಥವಾ ಚಂಡಮಾರುತ ಅಥವಾ ಬಿರುಗಾಳಿ ಬೀಸಿ ಭೂಮಿಗೆ ಅಂದರೆ ಅಡಿಕೆ ಎಲ್ಲ ಉದುರೋಗುತ್ತಲ್ಲ ಆ ಥರದ್ದು, ಅದನ್ನು ಹಾಳು ಮಾಡ್ದಿರ ಅದನ್ನು ಸುಲಿದು ಹಾಗೆ ಇಟ್ಕೊಳ್ಳಿ, ಅಥವಾ ಅದನ್ನು ಹಾಗೆ ಸೇವ್ ಮಾಡಿ ಇಡೀ ಸ್ಟೋರೇಜ್ ಮಾಡಿ ಒಣಗಿಸಿ ಮುಂದಿನ ದಿನಗಳಲ್ಲಿ ಅದರಿಂದ ಉಪಯೋಗಗಳು ಇದೆ, ಔಷಧೀಯ ಗುಣಕ್ಕೆ ಅದು ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಬರುವಂಥ ಸಮಸ್ಯೆಗಳಿಗೆ ಅದೇ ಔಷಧಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಅಡಿಕೆ, ಮಾವು, ತೆಂಗು, ಬೇವು ಮತ್ತು ಕಡಲೆನೋ ಕಹಳೆನೋ ಸಮಥಿಂಗ್ ಆ ಥರ ಕೇಳಿಸ್ತಾ ಇದೆ. ಅದ್ರ ಜೊತೆ ಇನ್ನೊಂದಷ್ಟು ಸಸ್ಯವರ್ಗನ ಸೇರಿಸಿ ಮಾರಣಾಂತಿಕ ಕಾಯಿಲೆಗಳು ಏನಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನದಾಗತ್ತೆ. ಸೊ ಆಗ ಅದನ್ನು ಸರಿಪಡಿಸೋದಕ್ಕೆ ಅಥವಾ ಅದನ್ನು ಹೋಗಲಾಡಿಸೋದಕ್ಕೆ ಈ ಔಷಧಿ ಹೆಚ್ಚು ಪ್ರಚಲಿತವಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಒಂದಷ್ಟು ಸಿಹಿ ತಿಂಡಿಗಳು ಯಾರು ನಿಮಗೆ ಗಿಫ್ಟ್ ಕೊಡುವಂಥ ಅಥವಾ ತಂದು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡಿ ಸಾಕಷ್ಟು ಸೋತಿರುವಂಥ ನಿಮಗೆ, ಸೊ ನಿಮ್ಮ ಪ್ರಾಮಾಣಿಕತೆ ಪರೀಕ್ಷೆ ಮಾಡಿ ಸಾಕಷ್ಟು ಜನ ಸೋತಿದ್ದಾರೆ ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಈ ಸತಿ ಸಾಕಷ್ಟು ಜನ ಸೋತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ಆಶೀರ್ವಾದನ ಪಡ್ಕೊಂಡು ಮುಂದುವರಿರಿ, ಧೈರ್ಯವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡದಿರೋ ತೊಂದರೆ ಮಾಡ್ಕೊಳ್ತಿದ್ದೀರಾ. ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ, ಕುಲದೇವರ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ತೊಂದರೆ ಕೊಡ್ತಿದ್ದವರು ಇನ್ನು ಮುಂದೆ ತೊಂದರೆ ಕೊಡೋದಕ್ಕೆ ಅವರೇ ಊರಲ್ಲಿ ಇಲ್ದಿರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನ ನೀವು ಪ್ರಯಾಣದ ಕಡೆ ಹೋದಾಗ ಗಮನನ ಕೊಡಿ, ಗಾಡಿ ಓಡಿಸ್ಬೇಕಾದ್ರೆ ಎಸ್ಪೆಷಲಿ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಒಂದು ಒಳಿತಾಗುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರನ ಹೇಳ್ಕೊಡಿ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನುವಂಥ ರೀತಿಯಲ್ಲಿ ಸನಾತನ ಧರ್ಮ ಇರ್ಬೋದು ಅಥವಾ ಪೂಜೆ ಪುನಸ್ಕಾರಗಳ ವಿಧಿವಿಧಾನ ಇರ್ಬೋದು, ಇದೆಲ್ಲವನ್ನು ಹೇಳ್ಕೊಡಿ. ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆನೂ ಇದೆ, ಪ್ರಯಾಣದಿಂದ ಅನುಕೂಲನೂ ಇದೆ. ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ಬಟ್ ಎಲ್ಲವೂ ಕೂಡ ನಿಮ್ಮ ವಿರುದ್ಧವಾಗಿ ನಡೆದರೂ ಕೂಡ ನಿಮಗೆ ಫೇವರಬಲ್ ಆಗಿ ಅದು ಇರುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಿದ್ದೀರಾ, ಸೊ ಆಲ್ರೆಡಿ ನಿದ್ದೆ ಬರ್ತಿದೆ. ಯಾಕೆ 3-4 ದಿವಸದಿಂದ ರೀಡಿಂಗ್ ಮಾಡಿಲ್ಲ ಅಂತ ಯಾರೋ ಕೇಳ್ತಿದ್ದಾರೆ. ಸ್ವಲ್ಪ ಗ್ರಹಣದ ಎಫೆಕ್ಟಿಂದ ಹುಷಾರಿರಲಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು, ಮತ್ತು ಒಂದಷ್ಟು ಶತ್ರುಕಾಟ ಜಾಸ್ತಿ ಆಗೋಗಿತ್ತು, ಮತ್ತು ಸ್ವಲ್ಪ ಬ್ಯುಸಿ ಇದ್ದೆ ಆ ಕಾರಣಕ್ಕೋಸ್ಕರ. ಸೊ ಒಂದಷ್ಟು ರೀಡಿಂಗ್ ಮಾಡಬಾರ್ದು ಅಂತ ಕೂಡ ಪ್ರಯತ್ನ ಪಟ್ಟಿದ್ರು. ಸೊ ಇರಲಿ, ಎಲ್ಲ ರೀತಿಯಲ್ಲೂ ಕೇರ್ ತೊಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಆಶೀರ್ವಾದ ಕೇರಿಗೆ. ಚೆನ್ನಾಗಿ ನವರಾತ್ರಿನ ಆಚರಿಸಿ. ಸೊ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಧನೆನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಸಿಗುತ್ತೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಅಡ್ವೈಸ್ ಕೂಡ ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ವಾದಿಷ್ಟಾನ ಮಣಿಪುರ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದೇವತಾರಾಧನೆಯಿಂದ ನಿಮಗೆ ಒಳ್ಳೆಯದಾಗತ್ತೆ. ಸಾಕಷ್ಟು ಜಾಗಗಳಲ್ಲಿ ನೆಗೆಟಿವಿಟಿ ಮಾಡಿರುವಂಥದ್ದು ಭೂಮಿ ವಿಚಾರಕ್ಕೆ ನಿಮ್ಮ ಭೂಮಿಲಿ ಗಣೇಶ ಬಂದು ಸಾಕಷ್ಟು ಎಚ್ಚರಿಕೆಯನ್ನು ಜಾಗನ ತೋರಿಸ್ಕೊಟ್ಟಿದ್ದಾರೆ. ರಿಮೂವ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ.
ಸ್ವಲ್ಪ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಸ್ವಲ್ಪ ಏನೋ ಹೆಲ್ತ್ ವೇರಿಯೇಷನ್ ಆಗ್ಬೋದು. ಸರಿ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ. ಇನ್ನು ಕೆಲವ್ರಿಗೆ ಯಾರೋ ಒಂದು ಸ್ವಲ್ಪ ಜನಕ್ಕೆ ಅಥವಾ ಒಬ್ಬರಿಗೆ ಮತ್ತೆ ಅದು ಅವಶನ ಆಗುವಂಥ ಸಾಧ್ಯತೆ ಇದೆ. ಬಟ್ ನಥಿಂಗ್ ಟು ವರಿ, ಆಗೋದಿಲ್ಲ. ಆರೋಗ್ಯದ ವಿಚಾರದಿಂದ ಒಳ್ಳೆಯದೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ರೀಡಿಂಗನ್ನು ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.